ಹಾಯ್, ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ಮಾಡ್ತಾ ಇರೋದು ಮಟನ್ ಪಪ್ಸ್. ಇದೇ ಫಸ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದಂತ ಗೊತ್ತಿಲ್ಲ, ಆದರೆ ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ. ಈಗ ಹೆಂಗೆ ಬರ್ತದಂತ ನೋಡೋಣ ಬನ್ನಿ. ಇದಕ್ಕೆ ಏನೇನು ಐಟಮ್ ಬೇಕಂತ ಹೇಳ್ತಾ ಇದ್ದೀನಿ. ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ತೊಗೊಂಡಿನಿ. 4 ಮೊಟ್ಟೆ, ಬೀನ್ಸು, ಈರುಳ್ಳಿ, ಇದು ದಪ್ಪ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಮತ್ತು ಇನ್ನು ಐಟಮ್ ಹೇಳ್ತೀನಿ ಹಾಕಾಗ. ಅದರಲ್ಲಿ ಗೋಧಿ ಹಿಟ್ಟು ಭೀ ತೊಗೋಬೋದು, ಮೈದಾ ಹಿಟ್ಟು ಭೀ ತೊಗೋಬೋದು. ನಾನು ಮೈದಾ ಹಿಟ್ಟು ಇದೆ, ನಮ್ಮ ಮನೇಲಿ ಮೈದಾ ಹಿಟ್ಟು ತೊಗೊಂಡಿನಿ. ಅದರಲ್ಲಿ ಇದು ಈಗ ಸ್ವಲ್ಪ ಉಪ್ಪು, ಈಗ ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಎಣ್ಣೆ. ಇದು ಎಣ್ಣೆ ಹಾಕಿದ್ರೆ ಸ್ವಲ್ಪ ಚೆಂದ ಬರ್ತದೆ, ಕಲರ್ ಚೇಂಜ್ ಆಗ್ತದೆ. ಹಂಗೆ ಫಸ್ಟೇ ಇದು ಎಣ್ಣೆ ಕಲಿಸ್ಬೇಕು. ಈ ಥರ ಸ್ವಲ್ಪ ನೀರು. ಇದು ನನ್ನ ಮಕ್ಕಳು ಶಾಲೆಗೆ ಹೋಗ್ಯಾರ, ಅವ್ರು ಬರೋಷ್ಟಿಗೆ ಮಾಡಿದ್ರೆ ಆಯ್ತಂತ ಮಾಡ್ತಾ ಇದ್ದೇನೆ. ಇದೇ ಫಸ್ಟ್ ಮಾಡ್ತಾ ಇದ್ದು. ಹೇಗೆ ಬರ್ತದೆ ಗೊತ್ತಿಲ್ಲ, ಆದರೆ ಒಂದು ನೋಡಬೇಕು, ಮಾಡಬೇಕು. ಏನಾಗುತ್ತೋ ಗೊತ್ತಿಲ್ಲ. ಚಂದ ಕಲಿಸ್ಬೇಕಿದಿಟ್ಟು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು, ಒಂದೇ ಸಾರಿ ನೀರು ಹಾಕ್ಬಾರ್ದು. ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರ್ಬೇಕು. ಇಟ್ಟು ಚಂದ ಮೆತ್ತ ಮಿದು ಬರ್ತದೆ. ಒಂದೇ ಸಾರಿ ನೀರು ಹಾಕಿದ್ರೆ ಇದಾಗುತ್ತೆ ಇಟ್ಟು. ನಮ್ಮದು ಇದು ಚಿಕ್ಕ ಮನೆ, ಬಾಡಿಗೆ ಮನೆ. ಇದು ನೋಡಿ, ನಮ್ಮ ಮನೆ ಎಷ್ಟು ಚಿಕ್ಕದಿದೆ. ಇದು 3,000 ರೂಪಾಯಿ ಬಾಡಿಗೆ. ಇದು ನೋಡಿ, ಅಲ್ಲೆಲ್ಲ ಸಾಮಾನು ಹೆಂಗಿಟ್ಟಿದೆ. ಚಿಕ್ಕ ಮನೆ ಇದೆ, ಅಲ್ಲಿ ಪ್ಯಾನು ಅದು ಅಲ್ಲೇ ಕೆಳಗೆಲ್ಲ ಅಲ್ಲೇ ಬಿಸಾಕಿದ್ದೀವಿ ಎಲ್ಲ. ಈರುಳ್ಳಿ, ಟೊಮೊಟೊ ಎಲ್ಲ. ಈ ಹಿಟ್ಟು ಕಲಿಸಿದಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಜಾಸ್ತಿ ಎಣ್ಣೆ ಹಾಕಲ್ಲ, ಸ್ವಲ್ಪ. ಮೊದಲು ಹಿಟ್ಟಿನಾಗ ಎಣ್ಣೆ ಹಾಕಿದ್ದೀನಲ್ಲ, ಜಾಸ್ತಿ ಎಣ್ಣೆ ಇಲ್ಲ, ಸ್ವಲ್ಪ. ಈ ಥರ ಎಣ್ಣೆ ಹಚ್ಚಿ ಬಟ್ಲೆ ತಗೊಂಡು ಇದು ಮುಚ್ತೀನಿ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಡ್ರಮ್ಮಲ್ಲಿ ನೀರಿಲ್ಲ. ಇದು ಒಂದು ಡ್ರಮ್ಮಿಗೆ 100 ರೂಪಾಯಿ. ಹೊರಗೊಂದು ಡ್ರಮ್ ಇದೆ, ಅದಕ್ಕೆ 100, ಇದಕ್ಕೆ 100 ರೂಪಾಯಿ. 200 ರೂಪಾಯಿ ತೊಗೊತಾರೆ. ಇದು ಮಿಷಿನಿ. ಇಲ್ಲಿ ಸಾಮಾನಿದೆ, ಇಲ್ಲಿ ಕೌದಿ ಎಲ್ಲ, ಪೌಡ್ರ, ಪೌನ್ಸು, ಚೇರು, ಪಾತ್ರೆ ಎಲ್ಲ. ಅಲ್ಲೆಲ್ಲ ಸಣ್ಣದ ಮನೆ ಅಲ್ಲ ಬಾಡಿಗೆ. ಇಲ್ಲಿ ನೀರಿನ ಭಾಳ ಕಷ್ಟ. ಬೆಂಗಳೂರಲ್ಲಿ ನಮ್ಮೂರ ಕಡೆಗೆ ಆದ್ರೆ ನೀರಿಂದ ಏನು ಕಷ್ಟ ಅಲ್ಲ, ಎಷ್ಟಾದ್ರೂ ಚಲ್ಬೋದು. ಎಲ್ಲಟು ಕೊಂಡ್ಬೇಕಿಲ್ಲ, ಒಂದೊಂದು ಪ್ರತಿಯೊಂದು ಎಲ್ಲ ಕೊಂಡ್ಬೇಕು ಬೆಂಗಳೂರಲ್ಲಿ. ಇದರಲ್ಲಿ ನೋಡಿ ಸ್ವಲ್ಪ ನೀರು ಹಾಕ್ಸಬೇಕು. ಇದು ಚಿಕ್ಕ ಗ್ಯಾಸ್ ಕಟ್ ಅಂದ್ರೆ ತುಂಬ ಸಣ್ಣದಿದೆ. ಇದರಲ್ಲಂತ ರೊಟ್ಟಿ ಮಾಡಕ್ಕೆ ಬರಲ್ಲ, ಚಪಾತಿ ಮಾಡಕ್ಕೆ, ಚಕ್ಕೆ ನಿಂತು ಮಾಡೋಕ್ಕಲ್ಲ. ಈ ಚಕ್ಕೆ ಇದಂದ್ರೆ ಗೊಚ್ಚಲ. ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಮ್ಯಾಗ ಹೂವು ಇಟ್ಟಿದ್ದಾರೆ ನನ್ನ ಮಕ್ಕಳು. ಲೈಟು ಏನೇನೋ ಇಟ್ಟಿನಿ. ಮೇಲ್ಗಡೆ ಚೀಲಾಗಿ. ಇದು 3,000 ರೂಪಾಯಿ. ಇದೆಲ್ಲ ಗ್ಯಾಸ್ ಕಟ್ ಇಟ್ಟು ಅಡುಗೆ ಮಾಡಬೇಕು. ಇದೆಲ್ಲ ಖಾರ, ಅರಿಶಿನ, ಉಪ್ಪು, ಎಣ್ಣೆ ಇದೆಲ್ಲ ಅಲ್ಲೇ. ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿಟ್ಟು. ಈಗ ಗ್ಯಾಸ್ ಚಾಲು ಮಾಡೀನಿ. ಒಂದು ಚಿಕ್ಕದು ವಾಟಿ ಇಟ್ಕೊಂಡು ಅದ್ರಲ್ಲಿ ನೀರು ಹಾಕಿದ್ದೀನಿ. ಸ್ವಲ್ಪ ಮೊಟ್ಟೆ ತೊಳ್ಕೊಬೇಕು ನೀರಲ್ಲಿ. ಇಲ್ಲಾಂದ್ರೆ ಹಂಗೆ ಅಂಗಡಿ ತಂದ್ರೆ ಅದೆಲ್ಲ ಹಂಗೆ ಇರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಎದಕ್ಕೆ ಹಾಕ್ತಾರೆ ಅಂದರೆ, ಸ್ವಲ್ಪ ಅವು ಮೊಟ್ಟೆಗೆ ಕುದಿಸೋ ಟೈಮಲ್ಲಿ ಅವು ಚಿಪ್ಪೆ ಮ್ಯಾಲೆ ಬರೋಲ್ಲ, ಇಲ್ಲಾಂದ್ರೆ ಎಲ್ಲ ಒಡೆದ್ಬಿಟ್ಟು ಇದಾಗ್ತದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಮೊಟ್ಟೆ ಚೆಂದ ತೊಳ್ಕೊಬೇಕು. ತೊಳ್ಕೊಂಡು ಇದರಲ್ಲಿ ಹಾಕ್ತಾ ಇರ್ಬೇಕು. ಈಗ ಕುದಿಯೋಕೆ ಬಿಡ್ಬೇಕು ಈ ಮೊಟ್ಟೆ. ಈಗ 3 ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. 3 ಚಮಚ ಎಣ್ಣೆ ಕಾಯ್ದಿದೆ. 2 ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಟಿದ್ನಲ್ಲ, 2 ಉಳ್ಳಾಗಡ್ಡೆ. ಇದು ಹುರ್ಕೋಬೇಕು, ಕಲರ್ ಬರೋ ಗಂಟ, ಕೆಂಪು ಕಲರ್ ಬರೋ ಗಂಟ. ಈ ಉಳ್ಳಾಗಡ್ಡೆ ಹಾಕಿದ್ವಲ್ಲ, ಇದು ಹುರ್ಕೋಬೇಕಲ್ಲ, ಹುರ್ಕೊಂಡಿದ್ವಿ. ಈ ಕಲರ್ ಬಂದಿದೆ. ಇದ್ರಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಬೀನ್ಸು, ಕರಿಬೇವು, ಕೊತ್ತಂಬರಿ, ಇದನ್ನೆಲ್ಲ ಹುರ್ಕೋಬೇಕು. ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಮ್ಯಾಗಿ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ. ಇದೆಲ್ಲ ಕಲರ್ ಬರಗಂಟೆ, ಎಣ್ಣೆ ಬಿಟ್ಟಗಂಟ ಇದು ಹುರ್ಕೋಬೇಕು. ಎಣ್ಣೆಲೆ ನೀರು ಹಾಕ್ಬಾರ್ದು, ನೀರು ಹಾಕ್ಲಾರಂಗೆ ಹುರ್ಕೋಬೇಕಿದು. ಎಲ್ಲ ಕಲರ್ ಬಂದು ಎಲ್ಲ ಮೆತ್ತಗಾಗುತ್ತೆ ಎಲ್ಲ. ನೋಡಿ, ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ 2 ತತ್ತಿ ಹೊಡೆದು ಹಾಕ್ತಾ ಇದ್ದೇನೆ. ಇದನ್ನ ಈಗ ಮಿಕ್ಸ್ ಮಾಡಬೇಕು. ಇದರಲ್ಲಿ
2 ಚಮಚ ಹಿಟ್ಟು ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಚಮಚ ಹಿಟ್ಟು, ಇದರಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಇದು ಗಟ್ಟಿರಬೇಕು, ತಳ್ಳಗಲ್ಲ. ಇದು ಮಿಕ್ಸ್ ಮಾಡಬೇಕಿದು ಈ ಥರ. ಇದರಲ್ಲಿ ಸ್ವಲ್ಪ ಎಣ್ಣೆ, ಇದು ತಳ್ಳಗಿರ್ಬೇಕಿದು, ಗಟ್ಟಿರಬಾರ್ದು. ಈಗ ಇದು ಮಿಕ್ಸ್ ಮಾಡ್ಬೇಕು, ಗಂಟೆ ಇರ್ಲಾರಂಗೆ ಕಲಿಸ್ಬೇಕಿದೆ ಈ ಥರ. ಗಂಟೆ ಇರ್ಲಾರಂಗೆ ಈ ಥರ ಕಲಿಸ್ಬೇಕು. ಏನು ಗಂಟೆ ಇಲ್ಲ ಇದು, ಈ ಥರ ತಳ್ಳಗ. ಇದು ನೀರು ಹಾಕಿನಲ್ಲ, ಇದು ಗಂಟೆ ಇರ್ಲಾರಂಗೆ ಇದು ಕಲಿಸಿದ್ದೀನಿ. ಇದು ಸ್ವಲ್ಪ ಗಟ್ಟಿರ್ಬೇಕಾ ತಳ್ಳಗಿರ್ಬೇಕು ಈ ಥರ. ಈಗ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ವಲ್ಲ, ಅದು ಈಗೆಲ್ಲ ಚೆಂದ ಈಗ ನೆನೆದಿದೆ. ಅಂದರೆ ಇದು ಚಪಾತಿ ಥರ ಈಗ ಸಣ್ಣ ಸಣ್ಣ ಜಾಸ್ತಿ ತೊಗೋಬೇಕಿದು. ಇಷ್ಟು ದೊಡ್ಡ ದೊಡ್ಡದು ಉಂಡೆ ಈ ಥರ ತೊಗೋಬೇಕಿದು, ಸ್ವಲ್ಪ ಎಲ್ಲ. ಈ ಥರ ಉಂಡೆ ಮಾಡಬೇಕು 4. ಈ ಥರ ಹಿಂಗೆ ಲಟ್ಟಿಸ್ಬೇಕಿದು, ಹಿಂಗೆ ತಿಕ್ಬೇಕು. ನಮ್ಮದು ಚಿಕ್ಕದಾದ ಬಂಡಿ, ಅದೇ ಗ್ಯಾಸ್ ಕಟ್ ಮೇಲೆ ಮಾಡೋಕ್ಕಾಗಲ್ಲ, ಕೆಳಗೆ ಮಾಡಕತ್ತೀನಿ. ಇದೆಲ್ಲ ಕಲಿಸಿಟ್ಟಿದ್ವಲ್ಲ, ಎಣ್ಣೆ ಇಟ್ಟು ಇದು ಸೋರ್ಕೋಬೇಕು ಈ ಥರ ಹಚ್ಕೋಬೇಕು. ಮೇಲೆ ಕಟ್ ಮಾಡಬೇಕು. ನಿಮಗೆ ಹೆಂಗಾದ್ರೂ ಕಟ್ ಮಾಡ್ಕೋಬೋದು, ಚೌಕ ಕಟ್ ಮಾಡ್ಕೋಬೋದು, ರೌಂಡ್ ಕಟ್ ಮಾಡ್ಕೋಬೋದು. ಈಗ ಮೊಟ್ಟೆ ಕುದಿಸಿಟ್ಟಿದ್ದಲ್ಲ, ಇದರಲ್ಲಿ ಒಂದರಲ್ಲಿ 2 ಕಟ್ ಮಾಡ್ಕೋಬೇಕು, 2 ಭಾಗ ಈ ಥರ. ಅವಾಗ ಎಣ್ಣೆ ಇಟ್ಟು ಕಲಸಿಟ್ಟಿವಲ್ಲ, ಇದ್ರ ಮ್ಯಾಗೆಲ್ಲ ಹಚ್ಬೇಕು ಈ ಥರ. ಈಗ ಹಚ್ಚಿದ್ರೆ ಚಂದ ಕೆಂಪು ಕಲರ್ ಬರುತ್ತೆ ಹುರಿದ್ರೆ. ಈಗ ಮಸಾಲೆ ಎಲ್ಲ ರುಬ್ಬಿ ಎಲ್ಲ ಮಾಡಿಟ್ಕೊಂಡ್ಮೇಲೆ ಇದರಲ್ಲಿ ಹಾಕ್ಬೇಕು. ಸ್ವಲ್ಪ ಮೊಟ್ಟೆ, ಸ್ವಲ್ಪ ಮೇಲೆ ಮಸಾಲೆ, ಮತ್ತೆ ಇದು ಮತ್ತೆ ಇಟ್ಟು ಸ್ವಲ್ಪ ಮೊದಲು ನೀರಾದಾಗ ಕೆಲ್ಸಿಟ್ಟಿದ್ವಲ್ಲ ಇದು. ಮತ್ತು ಇಲ್ಲಾಂದರೆ ಎಣ್ಣೆಗೆ ಬಿಟ್ಕೊಂಡ್ರೆ ಎಲ್ಲ ಬಾಯಿ ಒಂಥರ ಬಿಡ್ತದೆ, ಎಲ್ಲ ಮಸಾಲೆ ಎಲ್ಲ ಎಣ್ಣೆಗೆ ಹೋಗ್ತದೆ. ಇದರಲ್ಲಾರಂಗೆ ಈ ಥರ ಮಾಡಬೇಕು. ಈ ಸೈಡ್ಗಿರೋದೆಲ್ಲ ಕಟ್ ಮಾಡ್ಕೋಬೇಕು. ಇದೆಲ್ಲ ಸೈಡ್ ಕಡಿದು ಎಲ್ಲ ಸೈಡ್ಗಿರೋದೆಲ್ಲ ಈ ಥರ ಮಡ್ಚಬೇಕಿದು. ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ಈಗ ರೆಡಿ ಆಗಿದೆ ಈ ಥರ. ಈಗ ಒಂದು ಕಡಾಯಿ ಇಟ್ಕೊಂಡು ಚಿಕ್ಕದು, ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಕಾಯಬೇಕು, ಕಾಯಗಂಟ ಬಿಡಬೇಕಿದು. ಈಗ ಎಣ್ಣೆ ಕಾಯ್ದಿದೆ, ಇದು ಒಂದೊಂದು ಬಿಟ್ಕೋಬೇಕು, ಒಂದೊಂದೇ ಸುಡಬೇಕು. 2 ಬಿಡೋಕ್ಕಾಗ, ಚಿಕ್ಕದಿದೆ ನಮ್ಮದು ಕಡಾಯಿ. ಇದು ಚಂದ ಕೆಂಪು ಕಲರ್ ಬರೋಗಂಟು ಹುರ್ಕೋಬೇಕಿದು. ನೋಡಿ ಈ ಥರ ಕಲರ್ ಹುರ್ಬೇಕಿದು. ಈ ಥರ ಕಲರ್ ಬಂದಿದೆ 2 ಸೈಡ್. ಈಗ ಆಗಿದೆ, ಈಗ ತೆಕ್ಕತ್ತೀನಿ ಒಂದು ಪ್ಲೇಟಲ್ಲಿ ಮೊಟ್ಟೆ ಪಾಪ್ಸ್. ಈಗ ನಾನು ಬಿಡ್ತಾ ಇದ್ದೀನಿ. ಸೈಡ್ ಹುರ್ಕೋಬೇಕು ಕೆಂಪು ಕಲರ್ ಬರೋಗಂಟ. ಇದು ತಿರುಗಿ ಹಾಕ್ಬಾರ್ದ, ನಿಧಾನಾಗಿ ಹುರ್ಕೋಬೇಕು. ಆ ಸೈಡ್ ಹುರಿದೀನಿ, ಈಗ ತಿರುಗಿ ಹಾಕತ್ತೀನಿ. ನೋಡಿ ಇದು ಈ ಥರ ಕಲರ್ ಬರ್ಬೇಕು, ಈ ಸೈಡಿನ ಈ ಥರನೇ. ಇದನ್ನು ನಿಧಾನಾಗೆ ಹುರ್ಕೋಬೇಕು, ಜಾಸ್ತಿ ಫಾಸ್ಟ್ ಇಡಬಾರ್ದು ಗ್ಯಾಸು, ಇಲ್ಲಾಂದ್ರೆ ಒತ್ತಿ ಹೋಗುತ್ತೆ. 2 ಸೈಡ್ ಹುರ್ಕೊಂಡಿನಿ, ಈಗ ತೆಗ್ತೀನಿ ಒಂದು ಪ್ಲೇಟಲ್ಲಿ. ಯಾವುದ್ರಲ್ಲೇ ಆಯಿಲಲ್ಲೇ ಇನ್ನೊಂದು ಬಿಟ್ಕೊಂತೀನಿ. ಈಗ 2 ಸೈಡ್ ಹುರ್ಕೊಂಡಿನಿ, ಇದೊಂದು ಪ್ಲೇಟಲ್ಲಿ ತೆಗ್ತೀನಿ. ಇದು ಕೂಡ ಈಗ ರೆಡಿ ಮೊಟ್ಟೆ ಪಪ್ಸು. ಹಾಯ್ ಫ್ರೆಂಡ್ಸ್, ಅದು ನಮ್ಮ ಚಿಕ್ಕಮ್ಮ ಎಗ್ ಪಫ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ, ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ನೋಡೋಣ ಬನ್ನಿ. ಏನು ಮಾಡಕ್ಕೆ
ಮಟರ್ ಪಫ್ಸ್ ಬನ್ನಿ ಟೇಸ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಹೆಂಗಿದೆ. ಮಟರ್ ಪಫ್ಸ್ ನೋಡು ಅಲ್ಲಿ ನೋಡಲ್ಲ ತೊಗೊಂಬಂದಿಟ್ಟು ಟೇಸ್ಟ್ ಮಾಡ್ತೀನಿ. ನೀನ್ ನೋಡ್ತಮ್ಮ ತಗ ಬಿಸಿ ಬಿಸಿ ಚಾವು ಬಿಸಿ ಬಿಸಿ ಮಟರ್ ಪಫ್ಸ್ ಮಾಡಿ ನೋಡಿ ಯಾರಿಗೆ ಬೇಕು ಯಾರು ನೋಡಿ ಮತ್ತೆ ನೋಡು ತಿನ್ಬಿಟ್ಟು ನೋಡು ತಗಿ ಯಾವ್ದಂತ ನೋಡಿ ಈರುಳ್ಳಿ ಎಲ್ಲ ಬೆಂದಿದೆ, ಎಗ್ಗು ಚೆನ್ನಾಗಿ ಬೆಂದಿದೆ, ಸಕ್ಕತ್ತಾಗಿದೆ. ಅದ್ರ ಜೊತೆ ಟೀ ಅಂತ ಸಕ್ಕತ್ತಾಗಿರುತ್ತೆ. ಮತ್ತೆ ಟ್ರೈ ಮಾಡಿ ನೋಡಿ. ಆಂಟಿ ಸಕ್ಕತ್ತಾಗಿ ನೋಡಿ ಆಂಟಿ, ಬೇಕರಿ ಸ್ಟೈಲ್ ಎಲ್ಲ ಇರೋದು ನೋಡಿ. ಹೌದು ಇನ್ನೊಂದು ಟೈಮ್ ಮಾಡ್ಕೊಡ್ತಾರೆ. ಇನ್ನೊಂದು ಟೈಮ್ ಮಾಡ್ಕೊಡ್ಬೇಕಾ? ಸರಮ್ಮ ಮಾಡ್ಕೊಡ್ತೀನಿ. ಚಂದ ಬಂದದ ಸೂಪರ. ತಿನ್ನು ತಿನ್ನು ಮಜಾ ಮಾಡು ತಿನ್ನಮ್ಮ ತಿನ್ನು. ಇದೇ ಫಸ್ಟ್ ಮಾಡ್ತಾ ಇದ್ನ ಮಟರ್ ಪಫ್ಸ್. ನನ್ನ ಮಗಳು ಚಂದ ಅದನ್ನಕತ್ರ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ ತಿನ್ನಿ, ಸೂಪರ್ ಆಗಿರುತ್ತೆ. ಸಕ್ಕ